ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಚಿಕ್ಕ ಮನೆಯಲ್ಲೇ ಮಾಡುವಂತಹ ಮನೆಮದ್ದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇವಾಗ ತುಂಬ ಚಳಿಗಾಲ, ಶಿವರಾತ್ರಿವರೆಗೆ ಚಳಿ ಇರುತ್ತದೆ. ಹಾಗಾಗಿ ಕೆಲವರಿಗೆ ಕೆಮ್ಮು, ಥಂಡಿ, ಕಫ ಎಲ್ಲ ಸ್ಟಾರ್ಟ್ ಆಗ್ತದೆ. ಹೊರಗಡೆ ಬಿಸಿಲಿಗೆ ಹೋಗಿ ಮನೆಗೆ ಬಂದ ಕೂಡಲೇ ತುಂಬ ಒಂಥರ ಹೀಟ್ ಆದಂಗಾಗಿ ನಿದ್ರೆಗೆಟ್ಟರೂ ಸಹ ಹೀಟ್ ಆಗ್ತದೆ. ಅದರಿಂದ ಗರಮಿ, ಥಂಡಿ, ಕೆಮ್ಮು, ಕಫ ಇದೆಲ್ಲ ಸ್ಟಾರ್ಟ್ ಆಗ್ತದೆ. ಮನೆಮದ್ದನ್ನು ನಮ್ಮ ಅಮ್ಮ ಹೇಳಿಕೆ ಕೊಟ್ಟಿರುವಂತಹ ಈ ಮನೆಮದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ತುಳಸಿ ಎಲೆಯನ್ನು ಚೆನ್ನಾಗಿ ಸುಳಿ ಎಲೆಗಳನ್ನು, ಚಿಗುರನ್ನು ತೆಗೆಯಬೇಕು. ಅಂದರೆ ತುಂಬ ಬೆಳೆದಿರುವಂತಹ ಎಲೆ ಅಲ್ಲ, ಸ್ವಲ್ಪ ಎಳೆಯ ಎಲೆಯನ್ನು ತೆಗಿಬೇಕು. ಅದು ಒಂದು ಮುಷ್ಟಿಯಾಗುವಷ್ಟು ತೆಗಿಬೇಕು. ನಂತರ ಆ ಎಲೆಯನ್ನು ತಂದು ಚೆನ್ನಾಗಿ ತೊಳಿಬೇಕು. ತೊಳೆದು ಒಂದು ತಾಟಲ್ಲಿ ಇಟ್ಕೊಳ್ಬೇಕು. ನಂತರ ಅದರ ಜೊತೆಯಲ್ಲಿ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿಯನ್ನು ಇಟ್ಕೊಳ್ಬೇಕು. ಹಾಗೆ ಹವಿಜನೂ ಸಹ ಒಂದು ಮುಷ್ಟಿ, 2ರಿಂದ 2.5 ಚಮಚ ಅರಿಶಿಣ ಹಿಟ್ಟು. ಈ 4ನ್ನು ನಾವು ಒಂದು ಕಡೆ ಇಟ್ಕೊಂಡು ಮೊದಲಿಗೆ ನಾವು ತುಳಸಿ ಎಲೆಯನ್ನು ಜಜ್ಜಬೇಕು. ಹಾಗೆ 2ನೇದಾಗಿ ಅರಿಶಿಣ ಹಿಟ್ಟು ಇಟ್ಕೊಳ್ಬೇಕು ಹತ್ತಿರ. 3ನೇದಾಗಿ ಹವೀಜ, ಅದನ್ನು ಸಹ ಸ್ವಲ್ಪ ಜಜ್ಜಿಕೊಳ್ಬೇಕು. ಮತ್ತು ಈರುಳ್ಳಿಯನ್ನು ಸಹ ಸ್ವಲ್ಪ ಜಜ್ಜಿ ನಾವು ಅದನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ನಂತರ ನಾವೊಂದು ಬಾಣಲೆಯಲ್ಲಿ ನೀರಿಡಬೇಕು. ನೀರಿಟ್ಟು ಆಲ್ರೆಡಿ ನಾನು ನೋಡಿ ಈಗ ರೆಡಿ ಮಾಡಿದ್ದೇನೆ, ಅದನ್ನು ಸಹ ಅದರ ಜೊತೆಯಲ್ಲೇ ತೋರಿಸ್ತಾ ಇದ್ದೇನೆ. ನೀರಿಟ್ಕೊಳ್ಬೇಕು. 2ರಿಂದ 3 ಚಂಬು ಆಗುವಷ್ಟು ನೀರು ಇಟ್ಕೊಂಡು ಅದಕ್ಕೆ ನಾವು ಕುದಿ ಬರಿಯೋ ಸಮಯದಲ್ಲಿ ಈ ತುಳಸಿ ಎಲೆ, ಅರಿಶಿಣ ಹಿಟ್ಟು, ಹವೀಜ ಮತ್ತು ಈರುಳ್ಳಿಯನ್ನೇ ಹಾಕಿ ಚೆನ್ನಾಗಿ ಕುದಿಸಿ 2ರಿಂದ 2.5 ಚಂಬು ನೀರಿದ್ದಿದ್ದನ್ನು 1.5 ಚಂಬು ಮಾಡಬೇಕು. ಆ ನೀರಿನ ಆವಿಯನ್ನು ನಾವು ಯಾವುದಾದ್ರೂ ಒಂದು ಬೆಡ್ಶೀಟನ್ನು ತಲೆ ಮೇಲಿಂದ ಕರೆಕ್ಟಾಗಿ ಎಲ್ಲೂ ಹೊರಗಡೆ ಗಾಳಿ ಹೋಗದ ರೀತಿಯಲ್ಲಿ ಮುಚ್ಚಿಕೊಂಡು ನಾವು ಕೂತ್ಕೊಳ್ಬೇಕು. ಆ ಒಂದು ಸ್ಟೀಮನ್ನು ನಾವು ಮೂಗಲ್ಲಿ ತಗೊಂಡು ಬಾಯಲ್ಲಿ ಬಿಡಬೇಕು, ಅಥವಾ ಬಾಯಲ್ಲಿ ತಗೊಂಡು ಮೂಗಲ್ಲಿ ಬಿಡಬೇಕು. ಎರಡನ್ನೂ ಮಾಡಬೇಕು. ಒಂದು 10 ನಿಮಿಷ ಇದೇ ಥರ 3 ದಿನ ಮಾಡಬೇಕು. ಮೊದಲನೇದಾಗಿ ಈ ತುಳಸಿ ಎಲೆ ಕಫವನ್ನು ತೆಳ್ಳಗೆ ಮಾಡ್ತದೆ, ಮತ್ತು ಅರಿಶಿಣ ಥಂಡಿಯನ್ನು ಒಣಗಿಸುತ್ತದೆ. ಈ ಈರುಳ್ಳಿನೂ ಸಹ ಕೆಮ್ಮನ್ನು ಕಡಿಮೆ ಮಾಡ್ತದೆ. ಹವೀಜನೂ ಸಹ ಕೆಮ್ಮನ್ನು ಕಡಿಮೆ ಮಾಡ್ತದೆ. ಇಂಥ ಒಂದು ಒಳ್ಳೆಯ ಮನೆಮದ್ದು. ಅಂದರೆ ನಮ್ಮ ಅಮ್ಮ ನಾವು ಚಿಕ್ಕವರಿರುವಾಗ ತುಂಬ ಇದನ್ನೆಲ್ಲ ಮಾಡಿಕೊಡ್ತಿದ್ರು. ಯಾಕಂದರೆ ಮಳೆ ಸಮಯದಲ್ಲಿ ಸ್ವಲ್ಪ ಅರಿಶಿಣ ಹಿಟ್ಟು ಹೆಚ್ಚಾಗಬೇಕು. ಯಾಕಂದರೆ ಅದು ಬೇಗ ನಮ್ಮ ಕಫವನ್ನು ಒಣಗಿಸಿಬಿಡ್ತದೆ. ಹವೀಜ ಸ್ವಲ್ಪ ಕಡಿಮೆ ಆಗಬೇಕು. ಈರುಳ್ಳಿ ಮತ್ತು ತುಳಸಿ ಎಲೆ ಒಂದೇ ಸೇಮ್ ಇಡಬೇಕು. ಈ ಥರ ಮಾಡಿ ಸ್ಟೀಮ್ ತಗೊಳ್ಳೋದ್ರಿಂದ ಕೆಮ್ಮು, ಕಫ ಮತ್ತು ಥಂಡಿ ನಿವಾರಣೆ ಆಗ್ತದೆ. ಯಾರಿಗಾದರೂ ಸಡನ್ಲಿ ತಲೆನೋವು ಬರ್ತಾಯಿದೆ ಅಂತೇಳಿದ್ರೆ ತುಳಸಿ ಎಲೆ ಮತ್ತು ಅದರ ಜೊತೆಯಲ್ಲಿ ಒಂಚೂರು ಮಿಕ್ಸ್ ಮಾಡಿ ಇದೇ ಥರ ಸ್ಟೀಮ್ ತೊಗೊಂಡ್ರೆ ಚೆನ್ನಾಗಿ ತಲೆನೋವು ಹೋಗ್ತದೆ. ಮತ್ತು ಲಿಂಬೆ ಹಣ್ಣಿನ ಎಲೆ ಹಾಕಬೇಕು ಈ ಒಂದು ಸ್ಟೀಮ್ ತೊಗೊಳ್ಬೇಕಾದ್ರೆ. ಇವತ್ತು ನನಗೆ ಲಿಂಬೆ ಹಣ್ಣಿನ ಎಲೆ ಸಿಗಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಇಲ್ಲ ಅಂತೇಳಿದ್ರೆ ಲಿಂಬೆ ಹಣ್ಣಿನ ಎಲೆಯೂ ಸಹ ಇದರ ಜೊತೆಯಲ್ಲಿ ಸೇರಿಸಬೇಕು. ಈ ಒಂದು ಮನೆಮದ್ದನ್ನು ತುಂಬ ಜನಕ್ಕೆ ಉಪಯೋಗ ಆಗಿದೆ. ಅಂದರೆ ನಾವು ಇದು ಯಾವುದೇ ಮದ್ದನ್ನು ತಾಗದೇ ಇದ್ದ ಸಮಯದಲ್ಲಿ
ನಾವು ಹಾಸ್ಪಿಟ್ಲಿಗೆ ಹೋಗ್ತೇವೆ. ಮನೆಯಲ್ಲಿ ಫಸ್ಟ್ ನಾವು ಮಾಡುವಂತಹ ಮದ್ದು ಮನೆ ಮದ್ದು ಅಂತೇಳಿದರೆ ಆಯುರ್ವೇದಿಕ್ಕೆ ನಾವು ಮಾಡ್ತೇವೆ. ವೀಕ್ಷಕರೇ, ಈ ನನ್ನ ಒಂದು ಮನೆ ಮದ್ದು ನಿಮಗೆ ಚೆನ್ನಾಗಿದೆ ಅನಿಸಿದರೆ ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ನನ್ನ ಕರ್ಲಿ ಮನೆ ಸಿದ್ಧಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಿಲ್ಲ ನೋಡಿ ಮೊದಲನೇದಾಗಿ ಸಬ್ಸ್ಕ್ರೈಬರ್ ಮಾಡಿ, ನಮ್ಮಂಥ ಹಳ್ಳಿ ಜನರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.